ಮಾರ್ಕೆಟ್ 4 ವರ್ಷದಿಂದ ಮೇಲಕ್ಕೆ ಹೋಗ್ತಾನೆ ಇತ್ತು. ಸೊ ಸ್ಟಾಕ್ ಮಾರ್ಕೆಟ್ ಆದ ತಕ್ಷಣ ತುಂಬಾ ಜನ ಬಾಂಬೆಗೆ ಹೋಗಿ ಕಲಿಯೋರು 2 ಲಕ್ಷ ಕೊಟ್ಟು. ತುಂಬಾ ಜನ ರಿಲಯನ್ಸ್ ಶೇರ್ನ ಮಾರ್ತಾ ಇದ್ದಾರೆ, ಏರ್ಟೆಲ್ ಶೇರ್ನ ಮಾರ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ 2 ವರ್ಷ ಮೇಲಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸರ್ ನನ್ನ ಪೋರ್ಟ್ಫೋಲಿಯೋ 10 ಇತ್ತು 8 ಆಗಿದೆ, ಏನ್ ಮಾಡ್ಲಿ? ಬಟ್ ಇವತ್ತು ನಮ್ಮ ಕರ್ನಾಟಕದಲ್ಲ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ನಾವು ಕಟ್ಟಿದೀವಿ. ಲೈಫ್ ಲಾಂಗ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ನಮ್ಮಂಥವ್ರೆಲ್ಲರೂ ಸೇರಿ ಮಾರ್ಕೆಟ್ನ ಬೀಳೋದಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಸಂಪತ್ತಿದೆ, ಅಷ್ಟು ದುಡ್ಡಿದೆ. ಟ್ರಂಪ್ಗೂ ಚೈನಾಗೂ ಸ್ವಲ್ಪ ಅಷ್ಟಕ್ಕಷ್ಟೇ ನಡೆಯೋದ್ರಿಂದ ಅದಕ್ಕೆ ಇವತ್ತು ಅಮೆರಿಕ ಕಂಡ್ರೆ ತುಂಬಾ ಜನಕ್ಕೆ ಭಯ. ನಮ್ಮ ಎಕಾನಮಿ ಬೆಳೆದಷ್ಟು ಸಹ ಸ್ಟಾಕ್ ಮಾರ್ಕೆಟ್ ಬೆಳೆಯುತ್ತೆ. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? ಟಿಡಿ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ಸೊ ನಮಸ್ತೆ ಕರ್ನಾಟಕ. ತುಂಬ ಜನ ನಮ್ಮ ಬ್ಯಾಕ್ ಎಂಡ್ ಟೀಮ್ಗೆ, ನಮ್ಮ ಸಪೋರ್ಟ್ ಟೀಮ್ಗೆ ಕರೆ ಮಾಡಿ ಸೊ ಬ್ರಾಂಚಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಬ್ರಾಂಚಸ್ ಅಂತೂ ತುಂಬ ಕಡೆ ಆಗ್ತಾಯಿದೆ. ಸೊ ನಿಮ್ಗೆ ಎಲ್ಲೆಲ್ಲಿ ಬ್ರಾಂಚಸ್ ಬೇಕೋ ನಮ್ಮ ಬ್ಯಾಕ್ ಎಂಡ್ ಟೀಮ್ಗೆ ಕರೆ ಮಾಡಿ ನೀವು ರಿಕ್ವೆಸ್ಟನ್ನು ಮಾಡ್ಬೋದು. ಹೈಯೆಸ್ಟ್ ರಿಕ್ವೆಸ್ಟ್ ಬಂದರೆ ಡೆಫಿನೆಟ್ಲಿ ನಿಮ್ಮ ಜಿಲ್ಲೆಯಲ್ಲೂ ಸಹ ಬ್ರಾಂಚ್ ಬರುತ್ತೆ. ಗುಲ್ಬರ್ಗದಲ್ಲಿ ಹೈಯೆಸ್ಟ್ ಡಿಮ್ಯಾಂಡ್ ಇತ್ತು. ಸೊ ಡೆಫಿನೆಟ್ಲಿ ಗುಲ್ಬರ್ಗದಲ್ಲಿ ಬ್ರಾಂಚ್ ಓಪನ್ ಆಗ್ತಾಯಿದೆ. ಇನ್ನೊಂದು 2 ತಿಂಗಳಲ್ಲಿ ವೈಟ್ ಫೀಲ್ಡಲ್ಲೂ ಸಹ ಸಿಕ್ಕಾಪಟ್ಟೆ ಕೋರಿಕೆಗಳು, ಸಿಕ್ಕಾಪಟ್ಟೆ ಲೆಟರ್ಸು, ಮೆಸೇಜಸ್ಸು, ಕಾಲ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇತ್ತು. ವೈಟ್ ಫೀಲ್ಡಲ್ಲೂ ಸಹ ಇದೇ ಮಾರ್ಚ್ ತಿಂಗಳು 2025ರಲ್ಲಿ ವೈಟ್ ಫೀಲ್ಡಲ್ಲೂ ಸಹ ಓಪನ್ ಆಗ್ತಾಯಿದೆ ಇನ್ನೊಂದು ಬ್ರಾಂಚು. ಸೊ ಅದಾದಮೇಲೆ ಇನ್ನೂ ಎಲ್ಲೆಲ್ಲಿ ಬ್ರಾಂಚ್ ಬೇಕು, ಮಂಗಳೂರಲ್ಲಿ ಬೇಕಾ, ದಾವಣಗೆರೆಯಲ್ಲಿ ಬೇಕಾ, ರಾಯಚೂರಲ್ಲಿ ಬೇಕಾ? ಸೊ ನಿಮ್ಮ ರಿಕ್ವೆಸ್ಟ್ಗಳನ್ನು ನಮ್ಮ ಟೀಮ್ಗೆ, ಬ್ಯಾಕ್ ಎಂಡ್ ಟೀಮ್ಗೆ ಕರೆ ಮಾಡಿ. ಸೊ ಡೆಫಿನೆಟ್ಲಿ ನೀವು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಒಂದು ಅರ್ಜಿಗಳನ್ನು ಸಲ್ಲಿಸಿ. ಯಾರ್ಯಾರಿಗೂ ಕೆಲಸ ಬೇಕು, ತುಂಬ ಜನಕ್ಕೆ ಕೆಲಸ ಬೇಕು, ರಾಯಚೂರಲ್ಲಿ ಏನಾರು ವೇಕೆನ್ಸಿ ಇದೆಯಾ ಅಂತ ಕೇಳಿದ್ದೀರಾ, ನೀವು ಸಹ ನಮ್ಮ ಟಿ ಡಿ ಅಕಾಡೆಮಿಯ ಎಲ್ಲ ಕೋರ್ಸ್ಗಳನ್ನು ಮುಗಿಸಿದ್ರೆ ಡೆಫಿನೆಟ್ಲಿ ನಿಮಗೊಂದು ಸದಾವಕಾಶ ಕಾದಿದೆ. ಯಾಕಂದರೆ ನಾವು 28 ಜಿಲ್ಲೆಯಲ್ಲೂ ಸಹ ಬ್ರಾಂಚ್ ಮಾಡಬೇಕಂತ ಹೊರಟಿದ್ದೀವಿ. ಸೊ ಅದು ನಿಮ್ಮ ಒಂದು ಏಳಿಗೆಗೋಸ್ಕರ, ನಮ್ಮ ಕರ್ನಾಟಕದ ಜನತೆಗೋಸ್ಕರ. ಕರ್ನಾಟಕ ಜನತೆ ಆರ್ಥಿಕತೆಯಲ್ಲಿ ಇನ್ನೂ ಮುನ್ನುಗ್ಗಬೇಕು, ಇನ್ನೂ ಬೆಳಿಬೇಕು ಅಂತ ಒಂದು ಆಶಯ ಇಟ್ಕೊಂಡು ಎಲ್ಲ ಡಿಸ್ಟಿಕ್ಗಳಲ್ಲೂ ಬ್ರಾಂಚ್ ಮಾಡಬೇಕಂತ ನಾವು ಹೊರಟಿದ್ದೀವಿ. ಇದಕ್ಕೆ ಸಪೋರ್ಟ್ ನಿಂತಿರೋದು ಯಾರು ಅಂದರೆ ನಮ್ಮ 25,000 ಸ್ಟೂಡೆಂಟ್ಸ್. ಸೊ ನಮ್ಮ ಸ್ಟೂಡೆಂಟ್ಸು ಎಲ್ಲ ಡಿಸ್ಟಿಕ್ಕಲ್ಲೂ ಇದ್ದಾರೆ. ಸರ್ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಒಂದು 400-500 ರಿಕ್ವೆಸ್ಟ್ ಬರ್ತಾ ಇದೆ. ಆ ರಿಕ್ವೆಸ್ಟ್ ಬೇಸಿಸ್ ಮೇಲೆ ನಾವು ಮಂಗಳೂರಲ್ಲೂ ಸಹ ಆಲ್ಮೋಸ್ಟ್ ಪ್ಲ್ಯಾನ್ ನಡೀತಾ ಇದೆ. ಮಂಗಳೂರಲ್ಲೂ ಸಹ ಬ್ರಾಂಚ್ ಬರುತ್ತೆ. ಸೊ ಡೆಫಿನೆಟ್ಲಿ ನೆಕ್ಸ್ಟು ಯಾರ್ಯಾರಿಗೆ ಬ್ರಾಂಚಸ್ಸು ಓಪನ್ ಆಗೋದು ತುಂಬ ಲೇಟ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಮಗೋಸ್ಕರ ಸ್ವಲ್ಪ ಕೋಆಪ್ರೇಟ್ ಮಾಡಿ. ಬ್ರಾಂಚಸ್ಸು ಆದಷ್ಟು ಬೇಗ ಓಪನ್ ಮಾಡ್ತೀವಿ. ಸೊ ಬಟ್ ಇನ್ನೊಂದು ಸದಾವಕಾಶ ಇದೆ ಯಾರ್ಯಾರಿಗೆ, ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ ಈವ್ನಿಂಗ್ ಬ್ಯಾಚಸ್ ಸ್ಟಾರ್ಟ್ ಮಾಡಿದ್ದೀವಿ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ನೋಡಿ. ಸೊ ಇವತ್ತು ಮಾರ್ಕೆಟ್ ಬಿದ್ದಿದೆ. ತುಂಬ ಜನ ಪ್ರಶ್ನೆ ಕೇಳ್ತಾಯಿದ್ದಾರೆ, ಸರ್ ಮಾರ್ಕೆಟ್ ಬಿದ್ದೋಗಿದೆ ಏನು ಮಾಡಲಿ ಅಂತ. ಬಟ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ಜನದ ಹತ್ರ ಪೋರ್ಟ್ಫೋಲಿಯೋ ಇದೆ, 5 ಲಕ್ಷ 10 ಲಕ್ಷ ಪೋರ್ಟ್ಫೋಲಿಯೋ ಇದೆ. ಪೋರ್ಟ್ಫೋಲಿಯೋ ರೆಡ್ಡಲ್ಲಿದೆ. ಬಟ್ ರೆಡ್ಡಲ್ಲಿದೆ ನೋಡ್ಕೊಂಡು ಸುಮ್ಮನೆ ಇದ್ದರೆ ಆಗಲ್ಲ. ದಿಸ್ ಈಸ್ ಅ ರೈಟ್ ಟೈಮ್ ಟು ಗೆಟ್ ಅಪ್. ಇವಾಗ ನಿದ್ದೆಯಿಂದ ಎದೊಳ್ಳೇಬೇಕು, ಫ್ಯೂಚರ್ ಆ್ಯಂಡ್ ಆಪ್ಷನ್ನ ಕಲಿಲೇಬೇಕು. ಕಳೆದ 4 ವರ್ಷಗಳಿಂದ ಫ್ಯೂಚರ್ ಆಪ್ಷನ್ ಕಲ್ತಿಲ್ಲ ಅಂದ್ರೂ ದುಡ್ಡು ಮಾಡಿಬಿಟ್ರಿ ತುಂಬ ಜನ. ಯಾಕಂದರೆ ಮಾರ್ಕೆಟ್ 4 ವರ್ಷದಿಂದ ಮೇಲಕ್ಕೆ ಹೋಗ್ತಾನೆ ಇತ್ತು. ನೆಕ್ಸ್ಟ್ 2 ವರ್ಷ ಮೇಲಕ್ಕೆ ಹೋಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಇನ್ನು ಪ್ರಶ್ನೆ ನೀವೇ ಕೇಳ್ಕೊಳ್ಳಿ. ನೆಕ್ಸ್ಟ್ 1 ಇಯರ್ ಮಾರ್ಕೆಟ್ ಮೇಲಕ್ಕೆ ಹೋಗಿಲ್ಲ ಅಂದರೆ ನಿಮ್ಮ ತಿಂಗಳ ಖರ್ಚುಗಳನ್ನು ನೀವು ಹೇಗೆ ನಿಭಾಯಿಸ್ಕೋತೀರಾ? ಸೊ ಡೆಫಿನೆಟ್ಲಿ ನೀವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ಕಲಿಲೇಬೇಕು. ಸೊ ಕಲಿಯೋದಕ್ಕೆ ಈವ್ನಿಂಗ್ ಬ್ಯಾಚಸ್ ಸ್ಟಾರ್ಟ್ ಮಾಡಿದ್ದೀವಿ. 7 ಗಂಟೆಯಿಂದ 8ವರೆಗೆ 10 ದಿವಸ ಕ್ಲಾಸ್ ಇರುತ್ತೆ. ಸೊ ರಾಜಾಜಿನಗರ್ ಬ್ರಾಂಚಲ್ಲಿ 25ನೇ ನವಂಬರ್ ಈವ್ನಿಂಗ್ ಬ್ಯಾಚಸ್ ಸ್ಟಾರ್ಟ್ ಆಗ್ತಾಯಿದೆ. 10 ಡೇಸ್ ಕ್ಲಾಸಸ್ ಇರುತ್ತೆ. ಇದರಲ್ಲಿ ತುಂಬ ಜನ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಯಾರ್ಯಾರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ 9 to 6 ಜಾಬ್ ಇರುತ್ತೋ ನೀವು ಸಹ ಸಂಜೆ 7 ಗಂಟೆಗೆ ಬಂದು ರಾಜಾಜಿನಗರ್ ಈವ್ನಿಂಗ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸನ್ನು ಪಡ್ಕೊಳ್ಳಿ, ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಪೋರ್ಟ್ಫೋಲಿಯೋ ರೆಡ್ ಇದೆ, ರೆಡ್ನ ನೋಡಿಕೊಂಡು ಸುಮ್ಮನೆ ಬೇಜಾರು ಮಾಡ್ಕೊಂಡು ಇರೋ ಬದಲು ಆ ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿ. ಲೆಟ್ಸೇ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಪೋರ್ಟ್ಫೋಲಿಯೋ ಇದೆ, ಇವಾಗ ಅದು ಮಾರ್ಕೆಟ್ ಬಿದ್ದು 8 ಲಕ್ಷ ಆಗಿಬಿಟ್ಟಿದೆ. 8 ಲಕ್ಷ ಇಟ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಅದು ನನಗೆ ಅರ್ಥ ಆಗ್ತಾ ಇದೆ. ಸೊ ತುಂಬ ಜನ ನಾನು ಕರೆ ಮಾಡಿ, ಸರ್ ನನ್ನ ಪೋರ್ಟ್ಫೋಲಿಯೋ 10 ಇತ್ತು 8 ಆಗಿದೆ, ಏನು ಮಾಡ್ತೀರಾ? ಪ್ಲೆಡ್ಜ್ ಮಾಡಿ. ಆ ಶೇರ್ಸನ್ನು ಪ್ಲೆಡ್ಜ್ ಮಾಡಿ ಸಿಂಪಲಾಗಿ ಯಾವುದೋ ಒಂದು 2 ಸ್ಟ್ರಾಟಜಿ ಕಲ್ತ್ಕೊಂಡು ಸ್ಟ್ರಾಟಜೀಸನ್ನು ಪ್ಲೇ ಮಾಡಿ. ಸೊ ಸ್ಟ್ರಾಟಜೀಸ್ ಪ್ಲೇ ಮಾಡೋದಕ್ಕೆ ಡೆಫಿನೆಟ್ಲಿ ನಿಮಗೆ
ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕು, ಪ್ರಾಕ್ಟಿಕಲ್ಸ್ ಬೇಕು, ಅದನ್ನು ಸಹ ನಾವು ಮಾಡಿಸ್ತೀವಿ. ಬಿಕಾಸ್ ಕರ್ನಾಟಕದಲ್ಲಿ ಏಕೈಕ ಸಂಸ್ಥೆ ಈ 55 ಜನ ಇಷ್ಟೊಂದು ಮಾಸ್ ಎಂಪ್ಲಾಯೀಸ್ನ ಇಟ್ಕೊಂಡು 5 ಬ್ರಾಂಚ್ ಇಟ್ಕೊಂಡು 6ನೇ ಬ್ರಾಂಚ್ ಓಪನ್ ಆಗ್ತಾ ಇದೆ. ಸೊ ಇಷ್ಟು 10 ಬ್ರಾಂಚ್ಗಳನ್ನು ಓಪನ್ ಮಾಡೋ ಉದ್ದೇಶ ಇಟ್ಕೊಂಡು ಜನಗಳಿಗೆ ನಿಸ್ವಾರ್ಥ ಸೇವೆ ಜನಗಳಿಗೆ ನಿಸ್ವಾರ್ಥ ಸೇವೆ ಕೊಡ್ತಾ ಇರೋದು ಇಟ್ಸ್ ನನ್ ಅದರ್ ದನ್ ಟಿ ಡಿ ಅಕಾಡೆಮಿ. ಸೊ ಡೆಫಿನೆಟ್ಲಿ ಟಿ ಡಿ ಅಕಾಡೆಮಿಗೆ ಬನ್ನಿ, ಇದೇ ಈವ್ನಿಂಗ್ ಬ್ಯಾಚ್ ಸೇರ್ಕೊಳ್ಳಿ. ಜೊತೆಗೆ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಇನ್ನೂ ಕಲಿಬೇಕು ಬಟ್ ಆಸಕ್ತಿ ಇದೆ, ಬಟ್ ಎಲ್ಲೋ ಕಲಿಬೇಕು, ಏನು ಮಾಡಬೇಕು, ಇದು ನಿಜವಾಗ್ಲೂ ಕಲಿತ್ರೆ ವರ್ತ್ ಇದೆಯಾ, ಸ್ಟಾಕ್ ಮಾರ್ಕೆಟ್ ಬರಬೇಕಾ ಬೇಡವಾ ಅಂತ ಒಂದು ಗೊಂದಲಗಳಿದೆ. ಅದಕ್ಕೋಸ್ಕರ ನಾವು ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಉಚಿತವಾದ ಸ್ಟಾಕ್ ಮಾರ್ಕೆಟ್ ಕಾರ್ಯಾಗಾರವನ್ನು ಪ್ರತಿ ಬ್ರಾಂಚಲ್ಲೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 28 ಬ್ರಾಂಚಲ್ಲೂ ಮಾಡ್ತೀವಿ ಸಹ. ಸೊ ಯಾವ ಬ್ರಾಂಚ್ಗಾದರೂ ಹೋಗಿ ಟಿ ಡಿ ಅಕಾಡೆಮಿದು, ಅಲ್ಲಿ ನಿಮಗೆ ಪ್ರತಿ ಭಾನುವಾರ ಸ್ಟಾಕ್ ಮಾರ್ಕೆಟ್ನ ಐ ಓಪನರ್ ಕೋರ್ಸ್ ಕಣ್ ತೆರೆಸಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅಗಲ ಆಳ ಉದ್ದ ಎಲ್ಲನೂ ಹೇಳ್ಕೊಡ್ತೀವಿ, ಅದು ಫ್ರೀಯಾಗಿ. ಸೊ ಜೊತೆಗೆ ನಮ್ಮ ರಾಜಾಜಿನಗರ್ ಬ್ರಾಂಚಲ್ಲಿ ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಮ್ಯೂಚುವಲ್ ಫಂಡ್ ಕ್ಲಾಸಸ್ ಇರುತ್ತೆ. ಮ್ಯೂಚುವಲ್ ಫಂಡ್ ಕ್ಲಾಸಸ್ ಸಹ ನೀವು ನಮಗೆ ಕರೆ ಮಾಡಿ ಮ್ಯೂಚುವಲ್ ಫಂಡ್ ಕ್ಲಾಸು ಸೇರ್ಕೋಬೋದು, ಸ್ಟಾಕ್ ಮಾರ್ಕೆಟ್ ಫ್ರೀ ಕ್ಲಾಸು ಸಹ ಸೇರ್ಕೋಬೋದು. ಕರ್ನಾಟಕದಲ್ಲಿ ಈ ಥರ ಸ್ಟಾಕ್ ಮಾರ್ಕೆಟನ್ನು ಉಚಿತವಾಗಿ ಮನೆ ಮನೆಗೂ ಹೇಳ್ಕೊಡ್ಬೇಕಂತ ಉದ್ದೇಶದಿಂದ ನಾವು ಹೊರಟಿದ್ದೀವಿ. ಅದಕ್ಕೋಸ್ಕರನೇ ಟಿ ಡಿ ಅಕಾಡೆಮಿ ಆ್ಯಪ್ ಇದೆ. ಟಿ ಡಿ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿ, ಜಸ್ಟ್ ₹1 ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಇದೆ, ಅದನ್ನು ತಗೊಳ್ಳಿ, ತುಂಬ ನಿಮಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ಜಸ್ಟ್ ₹1 ಆಲ್ಮೋಸ್ಟ್ ಕೋರ್ಸನ್ನ ನಾವು ಬಿಟ್ಟಿದ್ದೀವಿ. ಅಂದರೆ ನಮ್ಮ ಗುರಿ ಬಂದು ನಮ್ಮ ಕನ್ನಡಿಗರ ಹೇಳಿಗೆ. ಸೊ ಸ್ಟಾಕ್ ಮಾರ್ಕೆಟ್ ಆದ ತಕ್ಷಣ ತುಂಬ ಜನ ಬಾಂಬೆಗೆ ಹೋಗಿ ಕಲಿಯೋರು 2 ಲಕ್ಷ ಕೊಟ್ಟು, ಬಟ್ ಇವತ್ತು ನಮ್ಮ ಕರ್ನಾಟಕದಲ್ಲೇ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಾವು ಕಟ್ಟಿದ್ದೀವಿ. 50 ಜನ ಎಂಪ್ಲಾಯೀಸು, 5 ಬ್ರ್ಯಾಂಚು, ಸೊ ಎಲ್ಲ ಕಡೆನೂ 28 ಜಿಲ್ಲೆಗೂ ಬ್ರಾಂಚ್ ಬರ್ತಾ ಇದೆ. ಸೊ ನಮ್ಮ ಗುರಿ ಬಂದು ಎಲ್ಲರಿಗೂ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಅಟ್ಲೀಸ್ಟ್ ₹23 ಕೊಟ್ಟು ನೀವು ಫಾರ್ಮಾ ಬೇಸ್ ತಗೊಳ್ಳಿ. ಸ್ಟಾರ್ಟ್ ವಿತ್ ಸ್ಮಾಲ್ ಇನ್ವೆಸ್ಟ್ಮೆಂಟ್, ಸಣ್ಣ ಹೂಡಿಕೆ ಸ್ಟಾರ್ಟ್ ಮಾಡಿ. ಸೊ ಯಾವಾಗಾರು ನಿಫ್ಟಿ ಬೀಸ್ ತಗೊಳ್ಳಿ, IT ಬೀಸ್ ತಗೊಳ್ಳಿ, ಫಾರ್ಮಾ ಬೀಸ್ ತಗೊಳ್ಳಿ, ನಿಫ್ಟಿ ನೆಕ್ಸ್ಟ್ ಬೀಸ್ ತಗೊಳ್ಳಿ. ಯಾವಾಗ ಮಾರ್ಕೆಟ್ ಡೌನ್ ಆಗುತ್ತೋ ಸ್ವಲ್ಪ ಹೂಡಿಕೆ ಮಾಡಿ. ಇದರಿಂದ ನೀವು ಶ್ರೀಮಂತರಾಗ್ತೀರಾ, ನಮ್ಮ ದೇಶನೂ ಶ್ರೀಮಂತ ಆಗುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಬರೀ 4% ಅಷ್ಟೇ ಜನ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದು. ಅಮೇರಿಕಾದಲ್ಲಿ 60% ಜನ ಹೂಡಿಕೆ ಮಾಡ್ತಾರೆ. ಅದಕ್ಕೆ ಇವತ್ತು ಅಮೇರಿಕಾ ಕಂಡ್ರೆ ತುಂಬ ಜನಕ್ಕೆ ಭಯ, ಯಾಕಂದರೆ ಅಷ್ಟು ಸಂಪತ್ತಿದೆ, ಅಷ್ಟು ದುಡ್ಡಿದೆ. ಇವತ್ತು ನಮ್ಮ ದೇಶಕ್ಕೆ ತುಂಬ ಜನಕ್ಕೆ ಆತಂಕ ಸೃಷ್ಟಿಯಾಗಿದೆ. ಯಾಕಂದರೆ ಎಲನ್ ಮಸ್ಕ್ ಎಲ್ಲಿ ನಮ್ಮ ದೇಶಕ್ಕೆ ಬಂದು ನಮ್ಮ ಟವರ್ಸ್ಗಳನ್ನು ರೀಪ್ಲೇಸ್ ಮಾಡಿ ಸ್ಪೇಸಿಂದಾನೆ ಸ್ಯಾಟಲೈಟಿಂದಾನೆ ವೈಫೈ ಹಾಗೂ 6G 7G ಇಂಟರ್ನೆಟ್ನ ಕೊಟ್ಬಿಡ್ತಾರಂತ ಭಯಪಟ್ಟು ತುಂಬ ಜನ ರಿಲಯನ್ಸ್ ಶೇರ್ನ ಮಾರ್ತಾ ಇದ್ದಾರೆ, ಏರ್ಟೆಲ್ ಶೇರ್ನ ಮಾರ್ತಾ ಇದ್ದಾರೆ. ಬಟ್ ಅದು ಅಫೆಕ್ಟ್ ಮಾಡುತ್ತಾ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಸೊ ಅಷ್ಟು ಈಸಿಯಾಗಿ ಎಲನ್ ಮಸ್ಕ್ ಬಂದು ನಮ್ಮ ದೇಶಕ್ಕೆ ಬಂದು ಸ್ಯಾಟಲೈಟಿಂದ 5G 6G ಇಂಟರ್ನೆಟ್ನ ಕೊಡೋದು ತುಂಬ ಕಷ್ಟ ಆಗುತ್ತೆ. ಸೊ ನೀವು ಏನೂ ವರಿ ಮಾಡಬೇಡಿ. ರಿಲಯನ್ಸ್ ಆ್ಯಂಡ್ ಏರ್ಟೆಲ್ ಶೇರ್ಗಳಲ್ಲಿ ತುಂಬ ಜನ ಹೂಡಿಕೆಗಳನ್ನು ತೆಗಿತಾ ಇದ್ದಾರೆ, ಬಟ್ ಅದು ಒಂದು ಮಟ್ಟಕ್ಕೆ ಕಾಣಿಸ್ತಾ ಇರ್ಬೋದು. ಬಟ್ ಸ್ಟಿಲ್ ಇಂಡಿಯನ್ ಮಾರ್ಕೆಟ್ ಇಸ್ ವೆರಿ ಸ್ಟೇಬಲ್ ಮಾರ್ಕೆಟ್. ಸೊ ಇವತ್ತು ಎಲನ್ ಮಸ್ಕ್ ನಮ್ಮ ಭಾರತಕ್ಕೆ ಬಂದರೂ ಸಹ ಈ ವಿಲ್ ಇನ್ವೆಸ್ಟ್ ಇನ್ ಸ್ಟ್ರಾಂಗೆಸ್ಟ್ ಕಂಪ್ನೀಸ್ ಇನ್ ಇಂಡಿಯಾ. ವೆರಿ ಕೋರ್ ಫಂಡಮೆಂಟಲಿ ಸ್ಟ್ರಾಂಗ್ ಎಲ್ಲಿದೆಯೋ ಅಲ್ಲಿ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡೇ ಮಾಡ್ತಾರೆ. ಸೊ ಜೊತೆಗೆ ಟ್ರಂಪ್ಗೂ ಚೈನಾಗೂ ಸ್ವಲ್ಪ ಅಷ್ಟಕ್ಕಷ್ಟೇ ನಡೆಯೋದ್ರಿಂದ ಸೊ ಡೆಫಿನೆಟ್ಲಿ ಅದು ನಮ್ಮ ಭಾರತಕ್ಕೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಸೊ ಚೈನಾಗೆ ಹೋಗೋ ಇನ್ವೆಸ್ಟ್ಮೆಂಟು ಮತ್ತೆ ಭಾರತಕ್ಕೆ ಬರುತ್ತೆ ಅಂತ ಡೆಫಿನೆಟ್ಲಿ ನಾವು ನಂಬಬೋದು. ಸೊ ಲಾಂಗ್ ರನ್ನಲ್ಲಿ ನೆಕ್ಸ್ಟ್ 4 years 5 yearsಲ್ಲಿ ನಮ್ಮ ದೇಶದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರೋದ್ರಿಂದ, ಅಮೇರಿಕಾದಲ್ಲೂ ಸಹ ಟ್ರಂಪ್ ಬಂದಿರೋದ್ರಿಂದ ಇದಕ್ಕೆ ಅಡ್ವಾಂಟೇಜ್ ಜಾಸ್ತಿ ಇರೋದು ಯಾವ ದೇಶ ಅಂದರೆ ಇಟ್ಸ್ ಅ ಗ್ರೋಯಿಂಗ್ ಎಕನಾಮೀಸ್ ಲೈಕ್ ಇಂಡಿಯಾ ಆ್ಯಂಡ್ ಸಮ್ ಅದರ್ ಏಷ್ಯನ್ ಕಂಟ್ರೀಸ್. ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆಗಳನ್ನು ಮಾಡಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ಏನು ಕರೆಕ್ಷನ್ ಬಂದಿದೆಯೋ ಇದೊಂದು ಸದುಪಯೋಗ ಪಡ್ಕೊಳ್ಳಿ. ನಿಫ್ಟಿ ಕರೆಕ್ಟ್ಲಿ 200 EMA ಹತ್ರ ಸಪೋರ್ಟ್ ತೊಗೊಂಡಿದೆ, ಚೆಕ್ ಮಾಡಿ. 200 EMA ಇಸ್ ಒನ್ ಆಫ್ ದ ವೆರಿ ಪವರ್ಫುಲ್ ಮ್ಯಾಜಿಕಲ್ ನಂಬರ್. ಈ ಮ್ಯಾಜಿಕಲಿಂದ ಸಪೋರ್ಟ್ ತೊಗೊಂಡು ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಬೈ ಚಾನ್ಸ್ ಅದು ಬ್ರೇಕ್ ಆದರೂ ಸಹ ಆವ್ರೇಜ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಇಟ್ಕೊಳ್ಳಿ. ಸೊ ಮಾರ್ಕೆಟ್ ಈಸ್ ಆಲ್ವೇಸ್ ಬುಲ್ಲಿಶ್, ಲೈಫ್ ಲಾಂಗ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಕರೆಕ್ಷನ್ಸ್ ಆರ್ ಟೆಂಪ್ರವರಿ, ಗ್ರೋತ್ ಈಸ್ ಪರ್ಮನೆಂಟ್. ಸೊ ನೀವು ಕೇಳ್ಬೋದು ಇಂಡಿಯನ್ ಮಾರ್ಕೆಟ್ಸ್ ಹೆಂಗೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂದರೆ ಇದಕ್ಕೆ ತುಂಬ ಒಂದು ಪಾಲಿಸೀಸ್ ನಡೀತಾ ಇದೆ. ಸೊ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಸರ್ಟನ್ ಮೀಟಿಂಗ್ ಸಹ ಮಾಡಿದ್ದಾರೆ. ಸೊ ಇಂಡಿಯನ್ ಎಕನಾಮಿ ಡೆಫಿನೆಟ್ಲಿ ಬೌನ್ಸ್ ಬ್ಯಾಕ್ ಕೊಡುತ್ತೆ. ಯಾಕಂದರೆ FIIs ಏನು 1.5 ಲಕ್ಷ ಕೋಟಿ ಕಳೆದ 1.5 ತಿಂಗಳು 2 ತಿಂಗಳಲ್ಲಿ ರಿಮೂವ್ ಮಾಡಿದ್ದಾರೆ, ಎಷ್ಟು ದುಡ್ಡನ್ನು ತಗೊಂಡು ಹೋಗಿದ್ದಾರಲ್ಲ.
ಆ ದುಡ್ಡನ್ನ ಮತ್ತೆ ಅವ್ರು ತಂದು ಹಾಕ್ಬೇಕಂದ್ರೆ ನಮ್ಮ ನಿಫ್ಟಿ ಮತ್ತೆ 30,000ಕ್ಕೆ ಹೋಗುತ್ತೆ. ಸೊ ಡೆಫಿನೆಟ್ಲಿ FIIsಗೆ ಗೊತ್ತಿದೆ, ಅವರು ತೆಗ್ದಿದ್ದಾರೆ ದುಡ್ಡನ್ನ, ಮತ್ತೆ ಇಂಡಿಯನ್ ಮಾರ್ಕೆಟ್ಸಲ್ಲಿ ಮತ್ತೆ ಅದೇ ಶೇರನ್ನು ಯಾವ ರೇಟಲ್ಲಿ ತೆಗೆದ್ರೋ ಅದೇ ರೇಟಲ್ಲಿ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಆಗಿದೆ. ಬಿಕಾಸ್ DIIs ಆರ್ ಕಂಟಿನ್ಯೂಸ್ಲಿ ಇನ್ವೆಸ್ಟಿಂಗ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಜೊತೆಗೆ ನಮ್ಮ ರೀಟೇಲರ್ಸ್ ನಮ್ಮಂಥವ್ರೆಲ್ಲರೂ ಸೇರಿ ಮಾರ್ಕೆಟನ್ನು ಬೀಳೋದಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಬಿದ್ದರೂ ಸಹ ಪ್ರತಿದಿನ ಒಂದು 3,000 ಕೋಟಿ DIIs ಬೈಯಿಂಗ್ ನಡೀತಾನೆ ಇದೆ. ಸೊ DIIs ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ಭಾರತದ ಮಾರ್ಕೆಟ್ ಇನ್ನೂ ಬೀಳುವ ಸಾಧ್ಯತೆಗಳು ತುಂಬ ಕಡಿಮೆ ಕಾಣಿಸ್ತಾ ಇದೆ ನನ್ನ ಪ್ರಕಾರ. ಸೊ ಇಂಡಿಯಾ ಇಸ್ ಅ ವೆರಿ ಸೇಫ್ ಹ್ಯಾಂಡ್ಸ್. ಭಾರತದ ಎಕಾನಮಿ ಸ್ಟೇಬಲ್ ಆಗಿದೆ. ಭಾರತದ ಎಕಾನಮಿ, ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟು, ಎಕಾನಮಿ ಈಸ್ ಅ ಮಿರರ್ ಆಫ್ ದ ಸ್ಟಾಕ್ ಮಾರ್ಕೆಟ್. ನಮ್ಮ ಎಕಾನಮಿ ಬೆಳೆದಷ್ಟು ಸಹ ಸ್ಟಾಕ್ ಮಾರ್ಕೆಟ್ ಬೆಳೆಯುತ್ತೆ. ನೀವೇ ಯೋಚನೆ ಮಾಡಿ, ನಮ್ಮ ಭಾರತದ ಎಕಾನಮಿ ಬೆಳೆಯುತ್ತಾ? ಸೊ ಬೆಳೆಯುತ್ತೆ ಅಂತ ನಿಮ್ಮ ಆನ್ಸರ್ ಇದ್ದರೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ. ಸೊ ಇದೊಂದು ಸದಾವಕಾಶ. ಮಾರ್ಕೆಟ್ ಬಿದ್ದಿದೆ, ಪ್ಯಾನಿಕ್ ಆಗಬೇಡಿ. ಸೊ ಯಾರ್ಯಾರು ಇನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆಲ್ಲ ಇದೊಂದು ಗೋಲ್ಡನ್ ಚಾನ್ಸ್ ಅಂತ ಹೇಳಿ. ಸೊ ದಿಸ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್, ಒನ್ ಆಫ್ ದ ವೆರಿ ಟಫೆಸ್ಟ್ ಕ್ರ್ಯಾಶು. ಸೊ ಎಲ್ಲ ಜನ ವಿಲ ಒದ್ದಾಡ್ತಾ ಇದ್ದಾರೆ. ಯಾಕಂದರೆ ಸೊ ಯಾವತ್ತು ನಾವು ಮಾರ್ಕೆಟ್ ಬಿದ್ದಿರೋದು ಒಂದು 10 ದಿವಸ ಬಿದ್ದಿರೋದು ನೋಡಿದ್ದೀವಿ, ಆಲ್ಮೋಸ್ಟ್ ಒಂದು 15 ದಿವಸ ಬಿದ್ದಿರೋದು ನೋಡಿದ್ದೀವಿ. 2.5 ತಿಂಗಳು ಆಲ್ಮೋಸ್ಟ್ ಒಂದು 45 ಡೇಸಿಂದ 2 ಮಂತ್ಸ್ವರೆಗೂ ಮಾರ್ಕೆಟ್ ಬೀಳ್ತಾ ಇರೋದು ತುಂಬ ಜನ ನೋಡಲಿಲ್ಲ. ಸೊ ಆಲ್ಮೋಸ್ಟ್ 1.5 ತಿಂಗಳಿಂದ 2 ಮಂತ್ಸಿಂದ ಮಾರ್ಕೆಟ್ ಬೀಳ್ತಾನೆ ಇದೆ. ತುಂಬ ಜನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಪ್ರತಿದಿನ ರೆಡ್ ನೋಡಿ ಸೊ ಸಿಕ್ಕಾಪಟ್ಟೆ ಜನ ಪ್ಯಾನಿಕ್ ಆಗಿದ್ದೀರಾ. ಬಟ್ ಈ ಒಂದು ಸಿಚುವೇಶನನ್ನು ನಾನು ಫೇಸ್ ಮಾಡಿದ್ದೀನಿ. 2015 ಕ್ರ್ಯಾಶ್ ನೋಡಿದ್ದೀನಿ, 2020 ಕ್ರ್ಯಾಶ್ ನೋಡಿದ್ದೀನಿ. ಬಟ್ ಈ ಒಂದು ಕ್ರ್ಯಾಶು ಸ್ವಲ್ಪ ಸ್ಲೋ ಆ್ಯಂಡ್ ಗ್ರ್ಯಾಜುಲಿ ಇರೋದ್ರಿಂದ ಸೊ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಫುಲ್ ಬ್ಯಾಕ್ಗೋಸ್ಕರ ನೀವು ವೇಟ್ ಮಾಡಬೇಕಾಗುತ್ತೆ. ಮೇ ಬಿ ಒಂದು 1000 ಪಾಯಿಂಟ್ ರ್ಯಾಲಿ ಅಪ್ ಟ್ರೆಂಡ್ ಕೊಟ್ಟು ಮತ್ತೆ ಇಟ್ ಕ್ಯಾನ್ ಸ್ಟಾರ್ಟ್ ಗೋಯಿಂಗ್ ಡೌನ್ ಆಲ್ಸೋ. ಬಟ್ ವಿ ಕ್ಯಾನ್ ಸೇ ಮಾರ್ಕೆಟ್ ಒಂದು ಬೇರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.